ಅದು ಮುಗಿಸ್ದ್ಯಾ ಪಾಠಗಳು? ಅಯ್ಯಯ್ಯೋ, ಬರಿಬೇಕಾಗತ್ತೆ ಅಂತ ಪುಸ್ತಕನೇ ಸುಟ್ಟು ಹಾಕಿದ್ಯಲ್ಲೇ. ಏನೇ ಮಾಡ್ದೆ? ಪುಸ್ತಕನೇ ದೀಪಕ್ಕೆ ಹಿಡ್ದ್ಯಾ? ಇಲ್ಲ ರಶ್ಮಿ ಅಮ್ಮ, ಅದು ಹೇಗೆ ಪುಸ್ತಕ ಬಿತ್ತು ಅಂತ ನಂಗೆ ಗೊತ್ತೇ ಇಲ್ಲ. ಅದಾಗದೆ ಅಂಟ್ಕೊಂಡ್ಬಿಡ್ತು. ನಾನು ಆಸಣ ಅಂತ ಹೋದೆ, ನನ್ನ ಕೈಯೆಲ್ಲ ಸುಟ್ಟೋಯ್ತು. ಒಂಚೂರು ಗಾಯ ಆಗಿದ್ದಕ್ಕೆ ಬರೆಯೋದ್ರಿಂದ ತಪ್ಪಿಸ್ಕೊಳ್ಳೋಣ ಅಂತ ನೋಡ್ತಾ ಇದೀಯಾ? ನೀನು ಮಾಡೋ ಆಟಕ್ಕೆ ಮನೆಯವರೆಲ್ಲ ನಿನ್ನನ್ನು ಮುದ್ದು ಬೇರೆ ಮಾಡ್ತಾರೆ. ಸರಿ ಸರಿ, ಈಗ ಹೋಗಿ ಊಟ ಮಾಡ್ಕೊಂಡು ಬಾ, ಆಮೇಲೆ ಬೇರೆ ಪುಸ್ತಕ ತೊಗೊಂಡು ಬರೆಯುವಂತೆ. ರಶ್ಮಿ ಅಮ್ಮ, ಕೈ ತುಂಬ ಉರಿತಾ ಇದೆ, ಕಳ್ಸ್ಕೊಳಕ್ಕಾಗ್ತಿಲ್ಲ. ಏನಾರ ಔಷಧಿ ಇದ್ರೆ ಹಚ್ಚುತ್ಯಾ? ಊಟ ಮಾಡುವಾಗ ಔಷಧಿ ಹಚ್ಕೊಂಡ್ರೆ ಕೈಯೆಲ್ಲ ವಾಸನೆ ಬರುತ್ತೆ, ಆಮೇಲೆ ಊಟ ಮಾಡೋದಕ್ಕಾಗೋದಿಲ್ಲ. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ಊಟ ಮಾಡು. ಏನು ಸುಮ್ಮನೆ ಕೂತಿದ್ಯಾ? ಕಲ್ಸ್ಕೊಂಡು ತಿನ್ನೋ. ಎಲ್ಲ ಮಾಡಬೇಡ. ನಿನಗೆ ಕಲ್ಸ್ಕೊಂಡು ತಿನ್ನೋಕ್ಕಾಗದೇ ಇರೋ ಅಷ್ಟೇನು ಕೈ ಸುಟ್ಟಿಲ್ಲ. ಬೇಗ ಕಲ್ಸ್ಕೊಂಡು ತಿನ್ನೋ. ಹಾಗೆ ಇರೋ ಗಾಯಕ್ಕೆ ಸ್ವಲ್ಪ ಖಾರ ತಾಗಿದ್ರೆ ಗಾಯ ವಾಸಿ ಆಗುತ್ತೆ. ತಿನ್ನೋ. ಊಟ ಮಾಡಿ ಮತ್ತೆ ಬರೆಯೋದಿದೆ. ರಶ್ಮಿ ಅಮ್ಮ, ನನಗೆ ಸುಟ್ಟ ಕೈಯಲ್ಲಿ ತಿನ್ನೋಕ್ಕಾಗ್ತಿಲ್ಲ, ನೀವೇ ಸ್ವಲ್ಪ ತಿನ್ನಿಸ್ತೀರಾ? ಆಹಾ, ಇಷ್ಟು ದೊಡ್ಡ ಕತ್ತೆ ಆಗಿದ್ಯಾ? ಇನ್ನೂ ತಿನ್ಸೋದು ಉಣ್ಸೋದು ಮಾಡೋಕ್ಕಾಗತ್ತಾ? ಸುಮ್ಮನೆ ತಿಂದು ಎದ್ದು ಹೋಗು. ತಿನ್ಸೋದು ಉಣ್ಸೋದೆಲ್ಲ ನಾನು ಮಾಡಲ್ಲ. ಸಾಕು. ಅಯ್ಯಯ್ಯೋ, ಇನ್ನು 4 ತುತ್ತು ಅಷ್ಟೇ ತಿಂದಿರೋದು ನೀನು. ಅಷ್ಟರಲ್ಲೇ ಸಾಕು ಅಂತಿದ್ಯಾ? ನಿನಗೋಸ್ಕರ ತುಪ್ಪ ಹಾಕೊಂಡು ಕಲ್ಸ್ಕೊಂಡ್ ಬಂದಿದ್ದೀನಿ. ನೀನು ಚೆನ್ನಾಗಿ ತಿಂದ್ರೆ ಅಲ್ವಾ ಶಕ್ತಿ ಬರೋದು.
ಶಕ್ತಿ ಬಂದರೆ ತಾನೇ ನಿನಗೆ ಚೆನ್ನಾಗಿ ಓದೋಕ್ಕೆ ಆಟ ಆಡೋದಕ್ಕೆ ಆಗೋದು. ಇನ್ನು 4 ತುತ್ತು ತಿನ್ಬಿಡು, ಆಮೇಲೆ ಮೊಸರನ್ನ ಕಲ್ಸ್ಕೊಂಬರ್ತೀನಿ. ಇನ್ನೂ ಮೊಸರನ್ನ ತಿನ್ಬೇಕಾ? ನೀ ತಿನ್ಸದ್ ಬೇಡ, ನಾನು ನನ್ನ ಕೈಯಲ್ಲಿ ತಿಂತೀನಿ. ಮಕ್ಕಳಿಗೆ ಅಮ್ಮ ತಿನ್ಸಿದ್ರೆ ಪ್ರೀತಿ ಬೆರೆಸಿ ತಿನ್ನಿಸ್ತಾಳೆ. ಆಗ 1-2 ತುತ್ತು ಜಾಸ್ತಿನೇ ಸೇರುತ್ತೆ. ನೀನೇ ತಿಂದರೆ ಸುಮ್ಮನೆ ಶಾಸ್ತ್ರಕ್ಕೆ ತಿಂದ್ಬಿಟ್ಟು ಕೈ ತೊಳ್ಕೊಂಡು ಎದ್ದು ಹೋಗ್ತೀಯಾ. ಅಲ್ಲದೆ ನಿನಗೆ ತಿನ್ಸಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಕಣೆ. ಇನ್ನೆಷ್ಟು ದಿನ ಈ ಥರ? ನೀನು ದೊಡ್ಡವಳಾದ್ಮೇಲೆ ಹೀಗೆಲ್ಲ ತಿನ್ಸಕ್ಕಾಗತ್ತಾ? ತಿನ್ನು. ರಶ್ಮಿ ಅಮ್ಮ, ನೀವು ನನ್ನನ್ನು ಹೀಗೆ ಮುದ್ದು ಮಾಡಿ ತಿನ್ನಿಸ್ತಾ ಇದ್ರೆ ನಾನು ಮುದುಕಿ ಆದ್ರೂ ನಿಮ್ಮ ಹತ್ರನೇ ತಿನ್ಸ್ಕೊತೀನಿ. ಏನ್ ಆಕಾಶ ನೋಡ್ತಾ ಇದೀಯಾ? ತಿಂದೆದ್ದೇಳು. ಬೇಡ ರಶ್ಮಿ ಅಮ್ಮ, ನನ್ನ ಹೊಟ್ಟೆ ತುಂಬಿತು, ನಂಗೆ ಸಾಕು. ಸರಿ, ನಿನ್ನಿಷ್ಟ. ಬೇಗ ಕೈ ತೊಳ್ಕೊಂಡು ಬರೆದು ಮುಗಿಸು. ಹಾಗೆ ಹೋಗಿ ಮಲಗ್ ಬಿಡ್ಬೇಡ. ಏಯ್, ಏನ್ ಹಾಗೆ ಎದ್ದು ಹೋಗ್ತಾ ಇದೀಯಾ? ನೀನ್ ಬಿಟ್ಟಿರೋ ಅನ್ನನ ನಾಯಿಗೆ ಹಾಕಿ ತಟ್ಟೆ ತೊಳೆದಿಡು. ನಿನ್ ತಟ್ಟೆ ತೊಳೆಯಕ್ಕೆ ನೀನ್ ನಾಳೆ ಯಾರೂ ಇಲ್ಲ ಇಲ್ಲಿ. ಬೇಗ. ಏನಾಯ್ತು ಪುಟ? ಏನಾಯ್ತೆ? ಅಯ್ಯೋ ದೇವ್ರೆ, ಕೈಯೆಲ್ಲ ಸುಟ್ಕೊಂಡಿದ್ಯಲ್ಲೇ. ಏನ್ ಅಡಿಗೆ ಮಾಡಕ್ ಹೋಗಿದ್ಯಾ? ಅಡುಗೆ ಪಡಿಗೆ ಏನೂ ಇಲ್ಲ ಅಜ್ಜಿ. ಮನೆ ಬೆಳಕ್ ಹೋಗಿತ್ತಲ್ಲ, ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಮೇಣದ ಬತ್ತಿ ಹಚ್ಕೊಂಡಿದ್ದೆ. ಆಗ ನನ್ನ ಕೈ ತಾಗಿ ಮೇಣದ ಬತ್ತಿ ಪುಸ್ತಕದ ಮೇಲೆ ಬಿತ್ತು. ಪುಸ್ತಕ ಎಲ್ಲ ಸುಡ್ತಿತ್ತು. ಅದನ್ನ ಕೈಯಲ್ಲಿ ಆರಿಸೋಣ ಅಂತ ಹೋದೆ. ಆಗ ಸ್ವಲ್ಪ ಕೈಗೆ ಬೆಂಕಿ ತಗಲ್ತು. ಪಾಠ ಬರೆಯೋಕ್ಕೂ ಆಗಲಿಲ್ಲ. ಅಯ್ಯೋ ನನ್ನ ಕಂದ, ಇದೇನ್ ಮಾಡ್ಕೊಂಡೆ? ಆ ಕಡೆ ಬಾಲಾಂಬಿಕೆ ಆಗಿದ್ದದ್ದು ತಪ್ಪು. ಈಗ ಇನ್ನೇನು ಅನಾಹುತ ಮಾಡ್ಕೊಂಡು ಬಂದಿದ್ಯಲ್ಲೇ. ಇರು, ಕೊಬ್ಬರಿನೇ ತಂದು ಹಚ್ಚುತ್ತೀನಿ. ಸಾಕು ಬಿಡಜ್ಜಿ, ಮಲಗ್ತೀನಿ. ಮಲಗಿದ್ರೆ ನೋವೇನು ಗೊತ್ತಾಗಲ್ಲ. ಇವತ್ತು ಕಥೆನ್ ಬೇಡ, ಪಾಠ ನೆನೆಸ್ಕೊಂಡೇ ಮಲ್ಕೊಂತೀನಿ. ಅಯ್ಯೋ ನನ್ನ ಕಂದ, ಕನಸು ಮನಸ್ಸಿನಲ್ಲೂ ನಿನಗೆ ಪಾಠನೇನೆ. ಇರು, ನೀನು ಸ್ವಲ್ಪ ಹೊತ್ತು ಮಲಿಕೋ. ನಾನು ಹೋಗಿ ಪಾತ್ರೆ ತೊಳೆದ್ಬಿಟ್ಟು ಬರ್ತೀನಿ.
ಏನೋ ವ್ಯತ್ಯಾಸ ಆಗ್ತಿದೆಯಲ್ಲ. ಯಾರು ಬಂದಿದ್ದಾರೆ ಇಲ್ಲಿಗೆ? ಆ ಹಿರಣ್ಮೈಗೆ ಸಹಾಯ ಮಾಡ್ತಿದ್ದಾರೆ ಅನ್ಸುತ್ತೆ. ಕಡೆಗೆ ಮಾತು ತಪ್ಪಿಬಿಟ್ಟಿಯಲ್ಲ ತ್ರಿಪುರ ಸುಂದರಿ, ಬಿಡಲ್ಲ ನಿನ್ನನ್ನ. ಲೋಕದ ಅಪಖ್ಯಾತಿಗೆ ಖಂಡಿತ ಗುರಿಯಾಗ್ತೀಯ. ನೋಡ್ತಾ ಇರು. ಇಲ್ಲಿ ಏನ್ ಮಾಡ್ತಾ ಇದೀಯ ನೀನು? ನನಗೆ ಕೊಟ್ಟ ವರವನ್ನು ಮೀರಿ ಅವಳಿಗೆ ಉಪಚಾರ ಮಾಡ್ತಾ ಇದೆಯಲ್ಲ, ಸರಿನಾ? ಶಕ್ತಿ ದೇವತೆಯಾಗಿ ನೀನು ಮಾತು ತಪ್ಪೋದಾ? ನಾನು ನಿನಗೆ ಕೊಟ್ಟಿದ್ದ ಮಾತನ್ನ ಮೀರಿ ರಜವಾಳೆ. ಒಮ್ಮೆ ಕೊಟ್ಟ ವರನ ಮೀರುವಂತ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಯಾವ ದೇವತೆಗಳು ಮಾಡಿಲ್ಲ. ನಾನು ಮಾಡುವ ಯಾವ ಕೆಲಸಗಳಿಗೂ ನೀನು ಅಡ್ಡಿ ಮಾಡಲ್ಲ ಎಂದು ಮಾತು ಕೊಟ್ಟು ಈಗ ನೀನು ನಿನ್ನ ಭಕ್ತೆಯ ಸೇವೆಯಲ್ಲಿ ತೊಡಗಿದೆಯಲ್ಲ, ಇದು ನೀನು ಮಾತು ತಪ್ಪಿದ ಹಾಗೆ ಅಲ್ಲವಾ? ಸಮಾಧಾನ ಸಹೋದರಿ, ನೀನ್ ಕೇಳಿದ ವರ ಏನು? ನೀನ್ ಮಾಡೋ ಕೆಲಸಗಳಿಗೆ ಅಡ್ಡಿಯಾಗಬಾರದು ಅಂತ ಅಲ್ವಾ? ನೀವಳ ಕೈ ಸುಟ್ಟಾಗ ನಾನು ಅದನ್ನ ನಿಲ್ಲಿಸಲಿಲ್ಲ ಅಲ್ವಾ? ನೀನು ನನ್ನ ಭಕ್ತಿಗೆ ಉಪಚಾರ ಮಾಡಬಾರ್ದು ಅಂತ ವರ ಕೇಳಿಲ್ಲ ಅಲ್ವಾ? ಕೇಳಿದ್ದಿದ್ರೆ ಅದನ್ನು ಕೊಡ್ತಿದ್ದೆ. ನಿನ್ನಾಟನ ನೀನಾಡು. ನನ್ನ ಭಕ್ತಿಯನ್ನು ಕಾಪಾಡೋದಕ್ಕೆ ಏನ್ ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ನಾವಿರು ನಮ್ಮ ಭಕ್ತರ ಆಸೆಗಳನ್ನ ಈಡೇರಿಸೋಣ. ಆಗೋದ ಸಹೋದರಿ ಜ್ವಾಲಾಮುಖಿ. ನನ್ನ ಭಕ್ತಿ ಈಗ ನಿದ್ರೆ ಮಾಡ್ತಿದ್ದಾಳೆ. ನಾನಿರುವವರೆಗೂ ನೀನು ಅವಳನ್ನ ಏನು ಮಾಡೋಕ್ಕಾಗಲ್ಲ. ನಿನಗೂ ಈಗ ನಿದ್ರೆ ಬಂದಿರಬೇಕು. ಮುಂದೆ ಏನ್ ಷಡ್ಯಂತ್ರ ಮಾಡಬೇಕು ಅನ್ನೋದನ್ನ ಹೋಗಿ ಯೋಚನೆ ಮಾಡು. ಆಯ್ತು, ಇವತ್ತು ನೀನು ನಿನ್ನ ಭಕ್ತೆಯ ಸಹಾಯಕ್ಕೆ ಬಂದಿದ್ಯಾ. ನಾಳೆ ನೋಡೋಣ. ನೀನು ಅವಳಿಗೆ ಸಹಾಯ ಮಾಡಕ್ಕಾಗಬಾರ್ದು ಅಂತ ಕಿರುಕುಳ ಕೊಡ್ತೀನಿ. ನಾನು ನೀನ ನೋಡೇ ಬಿಡೋಣ. ಅಪ್ಪ ಯಾಕೆ ಬೇಕು ನಿನಗೆ? ಅಮ್ಮ ಆಗಲ್ವಾ? ನಿನ್ನ ನೋಡ್ಕೊಳ್ಳೋದಕ್ಕೆ ಮಾತ್ರ ಅಮ್ಮ ಬೇಕು, ಕರೆಯೋದಕ್ಕೆ ಅಪ್ಪ ಬೇಕಾ? ನನ್ನನ್ನು ಕರಿಬಾರ್ದ ನಿನ್ನ ಬಾಯಿ ತುಂಬ ಅಮ್ಮ ಅಂತ? ನನಗೆ
ನನಗೆ ಯಾಕೋ ನೆನ್ನೆಯಿಂದ ನಿಮ್ಮ ಕಂಡ್ರೆ ತುಂಬ ಭಯ ಆಗ್ತಿದೆ ರಶ್ಮಿ ಅಮ್ಮ. ನೀವೇ ನನ್ನ ನಿಜವಾದ ರಶ್ಮಿ ಅಮ್ಮ ಇದು ಅಂತ ನಂಗೆ ತುಂಬ ಭಯ ಆಗ್ತಿದೆ. ಅದಕ್ಕೆ ಅಪ್ಪನ ಕರೆದೆ ಅಷ್ಟೇ. ಹೆದರಿಕೆ ಒಂಥರ ಒಳ್ಳೇದೆ. ಹೀಗೆ ಇರಲಿ ಭಯ ಭಕ್ತಿ. ಹೌದು, ಅಪ್ಪ ಇಲ್ಲಿ ನಾನು ಎಷ್ಟು ಕೂಗಿದ್ರು ಬರ್ತಾನೆ ಇಲ್ವಲ್ಲ? ಮನೇಲಿಲ್ಲ, ಏನೋ ಅವಸರದ ಕೆಲಸ ಅಂತ ಬೇಗನೆ ಎದ್ದು ಹೋದ್ರು. ಓ, ನನಗೆ ಹೇಳ್ದೆ ಹೋಗಲ್ವಲ್ಲ ಅವರು? ಬೆಳಗ್ಗೆ ನನ್ನ ಮುಖ ನೋಡಿ ನಂಗೊಂದು ಮುತ್ತು ಕೊಟ್ಟು ಹೋಗ್ತಾ ಇದ್ರು. ತುಂಬಾ ಅವಸರ ಇತ್ತೇನೋ, ಅದಕ್ಕೆ ಹೋಗಿದ್ದಾರೆ. ಏನೀಗ? ಹಾಗೇನಾದ್ರು ಹೋಗೋದಾಗಿದ್ರೆ ರಾತ್ರಿ ಮಲ್ಗೋಕ್ಕಿಂತ ಮುಂಚೆನೇ ಹೇಳ್ತಿದ್ರು. ಓ ಮಹಾರಾಣಿ ನೀನು, ಎಲ್ಲ ನಿನಗೆ ಹೇಳಿಬಿಟ್ಟೆ ಹೋಗ್ತಾರೆ. ಏನು ತುಂಬಾ ವಿಚಾರಿಸ್ತಿದ್ಯಾ? ನಾನು ಹೇಳೋದ್ರ ಬಗ್ಗೆ ನಂಬಿಕೆ ಇಲ್ವಾ ನಿನಗೆ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಇಲ್ಲ, ಅದು ಅವರಿಲ್ಲ, ಹೊರಗಡೆ ಹೋಗಿದ್ದಾರೆ. ಅದೇನು ಅಂತ ನನಗೆ ಹೇಳು. ನಿನ್ನ ಆಸೆ ಪೂರೈಸಕ್ಕಾಗತ್ತಾ ಅಂತ ನಾನು ನೋಡ್ತೀನಿ. ಏನಿಲ್ಲ ಬಿಡಿ ಅಜ್ಜಿ. ಅವರು ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕೆ ಹೀಗೆ ಅರ್ಚ್ಕೋತಾ ಇದೆಯಾ? ನಿನ್ನ ಕಣ್ಣೆದುರುಗಡೆ ನಾನು ದೆವ್ವದ ಥರ ಇಲ್ವಾ? ನನಗೆ ಹೇಳು ಅದೇನು ಅಂತ. ಹೋಗಲಿ ಬಿಡಿ, ನಾನು ಸ್ನಾನ ಮಾಡಿಕೊಂಡು ಮಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ. ನಿನ್ನೆ ನೀವು ನನ್ನ ಹೇಳ್ಕೊಂಬಂದ್ಬಿಟ್ರಿ. ಅಲ್ಲಿ ನಾನು ಯಾರಿಗೂ ಏನೂ ಹೇಳಲೇ ಇಲ್ಲ. ಪಾಪ ದೇಶಿಕರು ಎಷ್ಟು ಪರದಾಡ್ತಾ ಇರ್ತಾರೆ. ಅಲ್ಲಿ ಏನಾಗಿದೆಯೋ ಏನೋ. ಓ, ಇವಳೇ ದೇವಸ್ಥಾನದ ಮುಖ್ಯಸ್ಥೆ. ಪಾಪ ದೇವಸ್ಥಾನದ ಚಿಂತೆ ನೋಡು. ನೀನೇನು ಅಮ್ಮನವರ? ನೀನು ಹೋಗಲಿಲ್ಲ ಅಂದರೆ ಪೂಜೆ ಅಭಿಷೇಕ ಆರತಿ ಎಲ್ಲ ನಿಂತು ಹೋಗುತ್ತೆ ಅನ್ನೋದಕ್ಕೆ. ಅಲ್ಲೊಂದು ಇದೆಯಲ್ಲ ಕಲ್ಲಿನ ಮೂರ್ತಿ, ಅಮ್ಮನವರು ಮಹಾತಾಯಿ. ನೀನು ಹೋಗಲಿಲ್ಲ ಅಂದರೂ ಅಲ್ಲೆಲ್ಲ ನಡೆಯುತ್ತೆ. ಅಲ್ಲ, ಹಾಗಲ್ಲ. ನಾನು ಇದ್ದಕ್ಕಿದ್ದಾಗೆ ಬಂದ್ಬಿಟ್ನಲ್ಲ, ಊರ ಜನ ಎಲ್ಲ ಹುಡುಕ್ತಿರ್ತಾರೆ ಅಲ್ವಾ? ಹುಡುಕಿದ್ರೆ ಹುಡುಕ್ಲಿ ಬಿಡು. ನಾನು ನಿನ್ನನ್ನು ಕರ್ಕೊಂಬರೋದನ್ನ ಅಲ್ಲಿ ಜನ ಪಂಚಾಕ್ಷರಿ ಎಲ್ಲರೂ ನೋಡಿದ್ದಾರೆ. ಏನಾದರೂ ಹೇಳ್ಕೊತಾರೆ. ಅಲ್ಲಿದನ್ನ ಬಿಡು, ಇಲ್ಲಿ ಕೆಲಸ ನೋಡು. ಏನು ಕೆಲಸ? ನಾನು ಸಂಜೆ ಮನೆಗೆ ಬಂದು ಎಲ್ಲ ಪಾಠಗಳನ್ನು ಬರಿತೀನಿ. ಇಲ್ಲಿ ನೋಡಿ, ನನ್ನ ಕೈಗಳೆಲ್ಲ ವಾಸಿಯಾಗಿದೆ. ನೀನು ಕೈ ಸುಟ್ಟಾಗ ನಾನು ಅದನ್ನು ನಿಲ್ಲಿಸಲಿಲ್ಲ. ನೀನು ನನ್ನ ಭಕ್ತಿಗೆ ಉಪಚಾರ ಮಾಡಬಾರ್ದು ಅಂತ ವರ ಕೇಳಿಲ್ಲ ಅಲ್ವಾ? ಗೊತ್ತು ನನಗೆ. ಅಂದ್ರೆ ನಿನ್ನ ಕೈ ಗಾಯ ಹೇಗೆ ವಾಸಿ ಆಯ್ತು ಅಂತ ನನಗೆ ಗೊತ್ತು ಅಂದೆ. ಹೇಗೆ ವಾಸಿ ಆಯ್ತು ನನ್ನ ಕೈ? ಅದು ನೀನು ರಾತ್ರಿ ಮಲಗಿರುವಾಗ ನಾನೇ ನಿನ್ನ ಕೈಗೆ ಬಂದು ಔಷಧಿ ಹಚ್ಚಿದೆ. ಪಾಪ ನಿನ್ನ ಅವಸ್ಥೆ ನೋಡೋಕ್ಕಾಗಲಿಲ್ಲ ನನಗೆ. ತುಂಬ ಧನ್ಯವಾದ ರಶ್ಮಿ ಅಮ್ಮ. ನಾನೇನು ಆ ಮಹಾತಾಯಿನೇ ಬಂದು ನನಗೆ ಈ ಥರ ಎಲ್ಲ ಸಹಾಯ ಮಾಡೋದು ಅಂತ ಅನ್ಕೊಂಡೆ. ಯಾಕೆಂದ್ರೆ ಇದಕ್ಕಿಂತ ದೊಡ್ಡ ಕಷ್ಟ ಬಂದಾಗ ಆ ಮಹಾತಾಯಿನೇ ನನ್ನನ್ನು ಕಾಪಾಡೋದು. ಸಾಕು ನಿಮ್ಮ ಅಮ್ಮನವ್ರನ್ನ ಹೊಗಳಿದ್ದು. ಮನೆ ಬಟ್ಟೆಗಳು ತುಂಬ ಬಿದ್ದಿದೆ, ಅದನ್ನೆಲ್ಲ ಒಗೆದು ಮಡಿ ಮಾಡು. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇದೆ. ಈ ಮನೇಲಿ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಿ ಸಾಯ್ಬೇಕಾ? ನೀನು ಸ್ವಲ್ಪ ಕೆಲಸ ಕಲಿ. ಮುಂದೆ ಗಂಡನ ಮನೆಗೆ ಹೋದಾಗ ತವ್ರ ಮನೇಲಿ ಏನು ಕೆಲಸ ಹೇಳ್ಕೊಟ್ಟಿಲ್ಲ ಅಂತ ಹೇಳಬಾರ್ದು. ಆಯ್ತು, ನೀವು ಹೇಳ್ದಂಗೆ ಮಾಡ್ತೀನಿ.